ರಾಜ್ಕುಮಾರ್ ಸಮಾಧಿ ಜಾಗ ವಿಚಾರಕ್ಕೆ ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದಕ್ಕೆ ನಟ ಚೇತನ್ ವಿರುದ್ಧ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ ಆಕ್ರೋಶಗೊಂಡಿದ್ದಾರೆ. ನಿನ್ನೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಸಾರಾ ಗೋವಿಂದ್ ಸೇರಿ ಹಲವರು ಚೇತನ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಸಾರಾ ಗೋವಿಂದ್ ಏಕವಚನದಲ್ಲೇ ಚೇತನ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದನ್ನ ಖಂಡಿಸಿ ವಿವಿಧ ಸಂಘಟನೆಗಳು ಚೇತನ್ ಬೆಂಬಲಕ್ಕೆ ನಿಂತಿವೆ. ಸ್ವಾಭಿಮಾನಿ ಬಳಗ, ಗಾಡುಗಲ್ಲ, ಭೀಮ್ ರಾವ್ ಕ್ರಾಂತಿಕಾರಿ ಸಂಘಟನೆಗಳು ಚೇತನ್ ಮನೆ ಬಳಿ ಧಾವಿಸಿ ಹೋರಾಟ ನಡೆಸಿದ್ರು. ಈ ವೇಳೆ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಚನ್ನಕೇಶವ ಮಾತನಾಡಿ, ನಿನ್ನೆ ಚೇತನ್ ಅವರು ರಾಜ್ಕುಮಾರ್ ಬಗ್ಗೆ ಟ್ವೀಟ್ ಮಾಡಿದ್ರು. ಅದರ ಬಗ್ಗೆ ಕನ್ನಡ ಪರ ಹೋರಾಟಗಾರರು ಹೇಳಿದಾಗ ಕ್ಷಮೆ ಕೇಳಿದ್ದಾರೆ. ಚೇತನ್ ಕ್ಷಮೆ ಕೇಳಿದ್ರು ಸಹ ಸಾರಾ ಗೋವಿಂದ್ ಅವರು ಮಾತಾಡಿ ಧಮಕಿ ಹಾಕಿರೋದು ಸರಿಯಲ್ಲ. ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು ತಪ್ಪು. ಕರ್ನಾಟಕ ಯಾರಪ್ಪನ ಮನೆಯ ಸ್ವತ್ತು ಅಲ್ಲ ಅಂತ ಸಾರಾ ಗೋವಿಂದ್ ವಿರುದ್ಧ ಗುಡುಗಿದ್ರು. ನಾವು ಸಾರಾ ಗೋವಿಂದ್ ಅವ್ರಿಗೆ ಏನು ಮನವಿ ಮಾಡ್ತೀವಿ, ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನು ಮನವಿ ಮಾಡ್ತೀವಿ ಅಂದರೆ, ನಾವೆಲ್ಲರೂ ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗದವರೇ ಕೂಡ ನಾವು. ಆದರೆ ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನು ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬ ಕನ್ನಡ ಮಾತಾಡೋ ಅಂಥ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಲೇ ತಿಳ್ಕೊತೀವಿ. ಅದು ನಮ್ಮ ಕನ್ನಡದ ಸಂಕೇತ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ, ಅಭಿಮಾನಿ ವರ್ಗವೇ ನಮ್ಮ ದೇವರು ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಹೇಳ್ತಾರೆ, ಶಾಂತಿಯಿಂದ ಸಹನೆಯಿಂದ ಮಾತಾಡಿ ಅಂತ ಹೇಳಿ. ರಾಜ್ಕುಮಾರ್ ಸರ್ ಅಭಿಮಾನಿ ವರ್ಗ ಅಂತ ಏನು ನಿನ್ನೆ ಕೆಲವರು ವ್ಯಕ್ತಿಗಳು ಬಂದು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ರಾಜ್ಕುಮಾರ್ ಏನಾದರೂ ಆ ಶಬ್ದ ಕೇಳಿಸ್ಕೊಂಡಿದ್ರೆ ವಿಷಾದ ಇಷ್ಟಪಡಿಸ್ತಾ ಇದ್ರು. ನಾವು ಪ್ರತಿಯೊಬ್ಬ ನಾಗರಿಕನ ಪರವಾಗಿ ರಕ್ಷಣೆ ಕೊಡುವಂಥ ಒಂದು ಕೆಲಸದಲ್ಲಿ ಇವತ್ತು ಬಂದಿದ್ದೀವಿ. ಅದೇ ರೀತಿ ಚೇತನ್ ಸರ್ ಪರವಾಗಿ ಕೂಡ ಅವರು ನಿಜವಾಗ್ಲೂ ಅವರಿಂದ ಏನಾದರೂ ನೋವು, ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಸಾಹೇಬ್ ಅಭಿಮಾನಿಗಳಿಗೆ ನೋವಾಗಿದ್ರೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ ಸಾರಾ ಗೋವಿಂದ್ ಅವರು ಮಾತಾಡಿದಂಥ ಶಬ್ದನ ಖಂಡಿತವಾಗಿ ಖಂಡಿಸ್ತೀವಿ. ಚೇತನ್ ಅವರ ಈ ವಿಚಾರ ಏನಿದೆ, ಅದೇನೇ ವಿಮರ್ಶೆ ಮಾಡಲಿ ಅಥವಾ ಏನೇ ವಿರೋಧ ವ್ಯಕ್ತಪಡಿಸಲಿ, ಸಾರಾ ಗೋವಿಂದ್ ಅವರು ಮಾಡಿರ್ತಕ್ಕಂಥ ಈ ಧಮಕಿ ಇದೆಯಲ್ಲ, ಆ ಧಮಕಿಗೆ ನಮಗೆಲ್ಲ ಆಘಾತ ಆಗಿದೆ. ಚೇತನ್ ಸರ್ ಅವ್ರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ಮನೆ ಬಳಿ ಬಂದು ನಿನ್ನೆ ನಿರ್ಮಾಪಕ ಸಾರಾ ಗೋವಿಂದ್ ಧಮಕಿ ಹಾಕಿದ್ದಾರೆ. ಹೋರಾಟಗಾರರ ಜೊತೆ ಸೇರಿ ಕಾನೂನು ಪ್ರಕಾರ ಮುಂದುವರಿಯುತ್ತೇನೆ ಅಂತ ನಟ ಅಹಿಂಸಾ ಚೇತನ್ ಹೇಳಿದ್ರು. ನಾವೆಲ್ಲರೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ. ಸೌಜನ್ಯವಾಗಿ ಮಾತಾಡಿದ್ರೆ ಒಪ್ತೇನೆ, ಆದ್ರೆ ಮನೆ ಬಳಿ ಬಂದು ಧಮಕಿ ಹಾಕಿ ದಬ್ಬಾಳಿಕೆ ಮಾಡಿದ್ರೆ ಸುಮ್ಮನಿರಲ್ಲ. ಕೆಲವರು ರಾಜ್ಕುಮಾರ್ ಅಭಿಮಾನಿಗಳ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂತ ಸಾರಾ ಗೋವಿಂದ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ, ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆಟ್ಟ ಹೆಸರು ಕೊಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ, ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು. ಅದನ್ನು ಅವರು ಇವತ್ತು ಮಾಡಿದ್ದಾರೆ. ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಣ, ಶತಮಾನದ ಕವಿ ಕುವೆಂಪು ಅವರು, MD ನಂಜುಂಡಸ್ವಾಮಿಯವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತಿಬೇರಿ ಗೋಪಾಲ್ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳಕ್ಕೆ ಇಷ್ಟ. ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಕೊಂಡು ಒಡೆಯಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋರು, ಅಂಥ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂಥ ಮತ್ತು ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವರು ನುಡಿದಂತೆ ನಡೆದಿರೋದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ
ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದರೆ ನಾವು ರಾಜ್ಕುಮಾರ ಅನುಯಾಯಿಗಳ ಕೆಲಸ. ಮುಂದಿನ ದಿನಗಳಲ್ಲಿ ಹೆಂಗೆ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಕಾನೂನು ಸಲಹೆಗಾರರ ಮುಖಾಂತರ, ನಮ್ಮ ಹೋರಾಟಗಾರರ ಮುಖಾಂತರ ನಾವೆಲ್ಲರೂ ಜೊತೆಗೆ ಒಂದು ವಿಚಾರ ತೊಗೊಂಡು ಹೆಂಗೆ ಮುಂದಿನ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೆ ಕಾನೂನು ಬಗ್ಗೆ ಭಾಳ ಗೌರವ ಇದೆ. ಕಾನೂನನ್ನು ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ. ಯಾರು ಮನೆ ಮುಂದೆ ಬಂದುಬಿಟ್ಟು ಜಗಳ ಕಾಯಿ ಅವ್ರ ಜೂರತ್ ತೋರಿಸಿ ಅವ್ರ ದಬ್ಬಾಳಿಕೆ ಮಾಡಿ ಹೆದರಿಸಿ ಬೆದರಿಸಿ ನಾವು ಜೀವ ಬೆದರಿಕೆ ಕೊಡೋರಲ್ಲ. ನಿಮ್ಮ ವಿಚಾರ ಅಷ್ಟು ಅದ್ಭುತವಾಗಿದ್ದರೆ ನೀವು ಜನ ಮುಂದೆ ಇಡಿ, ಜನ ತೀರ್ಮಾನ ಮಾಡಲಿ. ನೀವು ಯಾವಾಗ ನಿಮ್ಮ ವಿಚಾರಗಳಲ್ಲಿ ನಿಮಗೆ ಗಟ್ಟಿತನ ಇಲ್ವೋ, ಯಾವಾಗ ನಿಮ್ಮ ವಿಚಾರ ಅಷ್ಟು ಅತ್ಯುತ್ತಮ ಇಲ್ಲ ಅಂತ ನಿಮಗೆ ಗೊತ್ತಿರುತ್ತೋ, ನೀವು ಬೇರೆ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗ ವಿಚಾರಕ್ಕೆ ಆಕ್ಷೇಪಾರ್ಹ ಪೋಸ್ಟ್ ಹಾಕಿ ನಟ ಚೇತನ್ ಕ್ಷಮೆಯಾಚಿಸಿದ್ದಾರೆ. ಆದರೆ ನಟ ಚೇತನ್ ತಮ್ಮ ನಡೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಂಡಿದ್ದಾರೆ. ನಾನು ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ಅಂತ ಹೇಳಿರೋದು, ಆದರೆ ನನ್ನ ಟ್ವೀಟ್ಗೆ ನಾನು ನಿಲ್ತೇನೆ. ಅದರಲ್ಲಿ ವಿಚಾರ ಇದೆ. ಇದು ಯಾವುದೇ ಪ್ರಚಾರಕ್ಕಾಗಿ ಅಲ್ಲ. ಸ್ವತಃ ಅಣ್ಣಾವರು ಬದುಕಿದ್ರೆ ಅವರೇ ಯಾವುದೇ ಜಾಗ ಬೇಡ ಅಂತಿದ್ರು. ಚಿತ್ರರಂಗದಲ್ಲಿ ಒಬ್ಬರಿಗೆ ಕೊಟ್ಟು ಉಳಿದವರಿಗೆ ಕೊಡದಿದ್ರೆ ಗಲಾಟೆಯಾಗುತ್ತೆ. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ಸ್ಮಾರಕಕ್ಕೆ ಕೋಟಿ ಕೋಟಿ ಬೇಕಾ ಅಂತ ಕೋವಿಡ್ ವೇಳೆ ಮಾತಾಡಿದ್ದೆ. ಈಗ ಹೋರಾಟಗಾರರು ಬಂದು ಮಾತನಾಡಿದಾಗ ಅವರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ ಹೇಳಿದ್ದೇನೆ. ನನ್ನ ನಿಲುವು ಬದಲಾಗೋಲ್ಲ ಅಂತ ಚೇತನ್ ಹೇಳಿದ್ರು. ಯಾರಿಗಾರು ನೋವಾಗಿದೆ ನನ್ನ ಟ್ವೀಟ್, ಆ ಟ್ವೀಟ್ ನನ್ನ ಯಾರಿಗೂ ನೋವು ಮಾಡೋ ಉದ್ದೇಶ ಇರಲಿಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಆ ವಿಷಾದ ವ್ಯಕ್ತಪಡಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಸುಳ್ಳಾಗಲ್ಲ. ನಾನು ಹೇಳಿದ್ರಲ್ಲಿ ಸತ್ಯ ಇದೆ. ಈಗಲೂ ಕೂಡ ನಾನು ಹೇಳಿದ ಟ್ವೀಟ್ಗೆ ನಾನು ನಿಂತಿದ್ದೀನಿ. ಆದರೆ ನಾನು ನಿನ್ನೆ ಹೇಳಿದ ಥರ ಯಾರಿಗಾದ್ರೂ ನೋವಾಗಿದ್ದರೆ ಅದು ನನ್ನ ಉದ್ದೇಶ ಅಲ್ಲ. ಬಟ್ ಇವಾಗಲೂ ಹೇಳ್ತೀನಿ, ನಾನು ಇವತ್ತು ನಿನ್ನೆನೂ ಪೋಸ್ಟ್ ಹಾಕಿ ಇವತ್ತು ಹಾಕಿದ್ದೀನಿ. ಅಣ್ಣವರು ಅವ್ರು ಬದುಕಿದ್ದಾಗಲೂ ಕೂಡ ಯಾರಾದರೂ ನೀವು 2.5 ಎಕರೆ ಸ್ಮಾರಕ ಕೊಡ್ತೀವಿ ಅಂದರೆ ಅವ್ರು ಎಂಥ ದೊಡ್ಡತನದ ಮನುಷ್ಯ ಅಂದರೆ ನನಗೆ ಬೇಡವೇ ಬೇಡ ಅಂತ ಹೇಳಿರೋ ಮನುಷ್ಯ ಅಂತ ಹೇಳ್ತಾ ಇದ್ವು. ನಾವು ಅಣ್ಣವ್ರ ಕುಟುಂಬದ ಬಗ್ಗೆ, ಅವರ ಬಗ್ಗೆ ನಮಗೇನು ತಕರಾರಿಲ್ಲ. ಅವರ ಅಭಿಮಾನಿ ಬಳಗದವ್ರ ಬಗ್ಗೆ ತಕರಾರಿಲ್ಲ. ಸರ್ಕಾರದ ಯೋಜನೆಗಳಲ್ಲಿ ಕೆಲವರಿಗೆ ಲ್ಯಾಂಡ್ ಗ್ರ್ಯಾಂಟ್ ಕೊಟ್ಟು ಒಂದು ವ್ಯಕ್ತಿ ಕೊಟ್ಟಿದ ಮೇಲೆ ಬೇರೆ ಇನ್ನೆಲ್ಲರ ಕೊಡುಗೆಯನ್ನು ಕೊಟ್ಟಿಲ್ಲ ಅಂದಮೇಲೆ ಮತ್ತು ಚಿತ್ರರಂಗದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗತ್ತೆ. ಅದರಿಂದ ಸಮಸ್ಯೆಗಳು ಹೆಚ್ಚು ಉಂಟಾಗತ್ತೆ ಹೊರತು ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಟಾರ್ಗೆಟ್ ಮಾಡಿ ಮಾತಾಡಿಲ್ಲ. ಸ್ಟಾರ್ ಕಲ್ಚರ್ ಅನ್ನೋದು ಕೆಲವು ಸಿನಿಮಾ ಸ್ಟಾರ್ಗಳು ಶ್ರೇಷ್ಠ, ನಮ್ಮ ಜನಸಾಮಾನ್ಯರು ಒಂದು ರೀತಿ ಅಶ್ರೇಷ್ಠ ಅಲ್ಲ ಕನಿಷ್ಠ ಅನ್ನೋ ರೀತಿಯಿಂದ ನಾನು ಯಾವಾಗಲೂ ಸ್ಟಾರ್ ಕಲ್ಚರ್ ವಿರೋಧದಿದ್ದೀನಿ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 6-7 ವರ್ಷಗಳಿಂದ ನಾನು ಏನೋ ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ನಿಜವಲ್ಲ 5-10 ಕೋಟಿ ಅದಕ್ಕೆ ಒಂದು ಸ್ಮಾರಕಕ್ಕೆ ಬೇಕಾ ಅನ್ನೋ ರೀತಿಯನ್ನು ವ್ಯಕ್ತಪಡಿಸಿ ಅದು ಮೀಡಿಯಾದ ಸುದ್ದಿ ಆಗಿತ್ತು. ಅದಕ್ಕಿಂತ ಮುಂಚೆ ನಮಗೆ ಸಿನಿಮಾ ಸ್ಟಾರ್ಗಳಿಗೆ ಯಾವ ಥರ ಸ್ಮಾರಕಗಳು ಕಟ್ಟಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೆ. ಧಮಕಿ ಹಾಕಿರೋದ್ರಿಂದ ಅಲ್ಲ. ಶಿವರಾಮೇಗೌಡರಾಗಿರ್ಬೋದು, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.